ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ ಆಗಿದ್ದರಿಂದ ಸ್ವಲ್ಪ ಸ್ಕಿನ್ ಕೇರ್, ಹೇರ್ ಕೇರ್ ಎಲ್ಲನೂ ಮಾಡ್ಕೊಳೋಣ ಅಂತಿದ್ದೆ. ಬಟ್ ನಾನು ಪ್ರಿಪೇರ್ ಮಾಡಿದ್ದ ಸ್ಯಾಂಪಲ್ಸ್ ಎಲ್ಲ ಖಾಲಿಯಾಗಿತ್ತು. ಅದಕ್ಕೆ ಆಯಿಲು ಮತ್ತು ಫೇಸ್ ವಾಶ್ ಎಲ್ಲ ಮತ್ತೆ ರೀಫಿಲ್ ಮಾಡ್ಕೊತಿದ್ದೆ. ಇದರಲ್ಲಿ ಆಯಿಲ್ ರಿಫಿಲ್ ಮಾಡೋದು ನೋಡಿಸ್ತಿದ್ದೀನಿ. ನಾನು ಜನರಲಿ ಕೋಕೋನಟ್ ಆಯಿಲ್, ಕ್ಯಾಸ್ಟರ್ ಆಯಿಲ್, ಆಲ್ಮಂಡ್ ಆಯಿಲ್ ಮೂರನ್ನು ಮಿಕ್ಸ್ ಮಾಡಿ ಯೂಸ್ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಏನು ಹೇಳ್ತಾರೆ ಅದು ಮೆಂತ್ಯ ಕಾಳು ಹಾಕಿರ್ತೀನಿ. ಸೊ ನನಗೆ ಅದರಿಂದ ಬೆಟರ್ ರಿಸಲ್ಟ್ ಸಿಕ್ಕಿದೆ. ಓವರಾಲ್ ಸ್ಮೂತ್ನೆಸ್ ಮತ್ತು ಡ್ಯಾಂಡ್ರಫ್ ಕಮ್ಮಿ ಆಗಿದೆ ಆ್ಯಂಡ್ ಸ್ಪ್ಲಿಟ್ ಎಂಡ್ಸ್ ಎಲ್ಲ ಕಮ್ಮಿ ಆಗಿದೆ. ಮತ್ತು ಇದು ಫೇಸ್ ವಾಶ್, ಯೂಶ್ವಲಿ ನಾನು ಕೆಮಿಕಲ್ ಫೇಸ್ ವಾಶೇ ಯೂಸ್ ಮಾಡ್ತೀನಿ, ಲೈಕ್ ಹಿಮಾಲಯ. ಬಟ್ ಬೆಳಗ್ಗೆ ಸಂಜೆ 2 ಟೈಮ್ ಕೆಮಿಕಲಲ್ಲೇ ಫೇಸ್ ವಾಶ್ ಮಾಡೋದ್ರಿಂದ ಐ ಫೀಲ್ ಡ್ರೈ, ಎಷ್ಟೇ ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ರು. ಅದಕ್ಕೆ ಈ ಥರ ಪೌಡರ್ ಪ್ರಿಪೇರ್ ಮಾಡಿ ಇಟ್ಕೊತೀನಿ. ಸೊ ಸಂಜೆ ಆಫೀಸಿಂದ ಬಂದು ಆ ಫೇಸ್ ವಾಶ್ ಮಾಡಿ ಮತ್ತು ಬೆಳಗ್ಗೆ ಇದರಲ್ಲಿ ಮಾಡಿದಾಗ ಫ್ರೆಶಾಗಿ ಫೀಲ್ ಆಗುತ್ತೆ. ಸ್ಮೂತ್ನೆಸ್ ಇರುತ್ತೆ ಸ್ಕಿನ್ನಲ್ಲಿ ಆ್ಯಂಡ್ ಡ್ರೈ ಆಗಿರಲ್ಲ, ಮಾಯ್ಶ್ಚರ್ ಹಂಗೆ ಸ್ಟೇಬಲ್ ಆಗಿರುತ್ತೆ. ಸೊ ಇದಕ್ಕೆ ನಾನು ಹಾಕೋದು ಅರಿಶಿನ, ಕಡಲೆ ಉಲ್ಟು, ಆಮೇಲೆ ಮುಲ್ತಾನಿ ಮಟ್ಟಿ ಮತ್ತು ಸ್ವಲ್ಪ ಗಂಧದ ಪುಡಿ. ಸ್ಯಾಂಡಲ್ ಪೌಡರ್ ಅಂದರೆ ಸ್ವಲ್ಪ ಸ್ಮೆಲ್ಗಾಗಿಯೇ ನಾನು ಮೇಯ್ನ್ಲಿ ಹಾಕೋದು. ಸೊ ಇಟ್ ಸ್ಮೆಲ್ಸ್ ಗುಡ್. ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಿರೋದು November 2. ಸೊ November 3 ನಾವು ಒಂದು ಚಾಲೆಂಜ್ ತೊಗೋಬೇಕಂತಿದ್ದೀವಿ, ಬ್ಯಾಕ್ ಟು ರೊಟೀನ್ ಚಾಲೆಂಜ್, ವೇರ್ ಸಮ್ ಆಫ್ ದ ಫ್ಯೂ ಥಿಂಗ್ಸ್ ಲೈಕ್ ಬೆಳಗ್ಗೆ ಬೇಗ ಏಳೋದು, ಬುಕ್ ರೀಡ್ ಮಾಡೋದು, ಮತ್ತು ಮೆಡಿಟೇಟ್ ಮಾಡೋದು, ಆ್ಯಂಡ್ ಹೆಲ್ದಿಯಾಗಿ ತಿನ್ನೋದು, ಹೊರಗಡೆ ಫುಡ್ ಅವಾಯ್ಡ್ ಮಾಡೋದು, ಜಂಕ್ ಫುಡ್ ಅವಾಯ್ಡ್ ಮಾಡೋದು. ಆ ಥರ ಸ್ವಲ್ಪ ಹ್ಯಾಬಿಟ್ಸ್ ಮುಂಚೆ ಇತ್ತು, ಈಗ ಬಿಟ್ಬಿಟ್ಟಿದ್ವಿ. ಸೊ ಇಬ್ರೂ ಗೆಟ್ ಬ್ಯಾಕ್ ಟು ಅವರ್ ರೊಟೀನ್ ಅನ್ನೋ ಥರ ಬ್ಯಾಕ್ ಟು ರೊಟೀನ್ ಸೀರೀಸ್ ಫಾರ್ 100 days ಮಾಡೋಣ ಅಂತಿದ್ದೀನಿ. ಇದರಲ್ಲಿ ಮೇಯ್ನ್ ಚಾಲೆಂಜ್ ಏನು ಬರುತ್ತೆ ಅಂತ ಅಂದರೆ, ಇಫ್ ವಿ ಸ್ಕಿಪ್ ಅಟ್ಲೀಸ್ಟ್ 3 days ಕಂಟಿನ್ಯೂಯಸ್ಲಿ, we have to begin with day first again. So we will be updating those videos as a shorts every day. 100 days ಕಂಟಿನ್ಯೂಯಸ್ ವಿಡಿಯೋ ಬರುತ್ತೆ. ವಿಲ್ ಸಿ ಹೆಂಗೋಗುತ್ತೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.